ಬ್ಯಾಕ್ ಟು ಮೈ ಮಾಮ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ಏನು ಮಾಡ್ತಾ ಇದ್ದೀವಿ ಅಂದರೆ ಇವತ್ತು ಫಾದರ್ಸ್ ಡೇ ಸ್ಪೆಷಲ್. ಅದಕ್ಕೆ ನಾವು ಶಾಪಿಗೆ ಹೋಗಿ ಎಲ್ಲರೂ ತೊಗೊಂಡಿದ್ದೀವಿ. ಬನ್ನಿ ಆಮೇಲೆ ವೀಡಿಯೋ ಮಾಡ್ತೀವಿ. ಫಾದರ್ಸ್ ಡೇ ಸೆಲೆಬ್ರೇಷನ್ ಮಾಡಬೇಕಂತ ಅಂತಿದ್ದೀವಿ. ಅದಕ್ಕೆ ನಮ್ಮ ಅಮ್ಮ ಸಣ್ಣ ಸರ್ಪ್ರೈಸ್ ಕೊಡ್ತೀವಿ. ಸೊ ಇಲ್ಲಿ ನಮ್ಮಮ್ಮ ಗಾಡಿ ಡ್ರೈವ್ ಮಾಡ್ತಾ ಇದ್ದಾರೆ. ಇವ್ರ ಪಪ್ಪಾಗೇನೋ ಕೇಕ್ ಕಟ್ ಮಾಡಿಸ್ತಾರಂತ. ಸೊ ಹಂಗಾಗಿ ಚಿಕ್ಕ ಕೇಕ್ ತೊಗೊಂಡು ಬಂದು ಸ್ಮಾಲ್ ಸೆಲೆಬ್ರೇಷನ್ ಮಾಡೋದಿಲ್ಲ. ಸೊ ಅದೇ ಈ ಒಂದು ಬ್ಲಾಗ್ ಮಾಡಿ ಎದ್ದಿದ ತಕ್ಷಣ ಮಲ್ಕೊಂಡಕ್ಕಿನ ಎದ್ದಿದ ತಕ್ಷಣ ಕರ್ಕೊಂಬಂದಿದ್ದಾನೆ ಶೈನು ಬಾ ಇಸ್ಕೊಡು ಅಂತ ಹೇಳ್ಬಿಟ್ಟು. ನೋಡೋಣ ಚಿಕ್ಕದಾಗಿ ಸೆಲೆಬ್ರೇಷನ್ ಮಾಡೋಣ ಹೆಂಗೆ ಬರುತ್ತೆ ಅಂತೇಳಿ. ಇವ್ರ ಪಪ್ಪ ಎಷ್ಟು ಖುಷಿ ಪಡ್ತಾರೋ ನೋಡೋಣ ಅಂತ. ಮಮ್ಮಿಗೆ ಏನಂದರೆ ಈಗ ಎಲ್ಲ ಚಿಕ್ಕಾಗಿ ಒಂದು ಸೆಲೆಬ್ರೇಷನ್ ಮಾಡಬೇಕು ಅಷ್ಟೇ ಇದು ಅಂತ. ಅದಕ್ಕೆ ಈಗ ನಾನು ಬನ್ನಿ ಎಸ್ಪೆಷಲ್ ಹೇಳ್ಬೇಕಂದ್ರೆ ನಮ್ಮ ಪಪ್ಪ ಭಾಳ ಒಳ್ಳೆಯವರು, ಸಿಟ್ಟು ಜಾಸ್ತಿ. ಅಂದ್ರೂ ನಮ್ಮ ಪಪ್ಪ ನನಗೆ ಭಾಳ ಪ್ರೀತಿ ಮಾಡ್ತಾರೆ, ಕೊಡ್ತಾರೆ. ಏನು ಕೆಲಸ ಮಾಡ್ತೀನಿ ಅದು ಹೇಳ್ತಾರೆ ಎಲ್ಲ. ನಂಗೆ ಭಾಳ ಇಷ್ಟ. ಹ್ಯಾಪಿ ಫಾದರ್ಸ್ ಡೇ ದಾಡ. ಲೈಟಾಗಿ ಮಳೆ ಬರಾಕತ್ತದ. ಏನಾಗ್ತದೆ ಹೋಗ್ಬೇಕು ಅಲ್ಲಿ ಹೋಗ್ಬೇಕು ಲಾಸ್ಟ್ ಆಗ್ಬೇಕು ಅಷ್ಟೇ. ಮಳೆ ಬರಕತ್ತದ ಲೈಟಾಗಿ ಹನಿ ಅಷ್ಟೇನು ಜೋರಿಲ್ಲ. ರೈನಿ ಸೀಸನ್ ಸ್ಟಾರ್ಟ್ ಆಗೈತಿ, ಅಂದ್ರೂ ಮಳೆನೇ ಬರಕತ್ತಿಲ್ಲ. ಯಾಕಂತಿಲ್ಲ ಗೊತ್ತಿಲ್ಲ. ಭಾಳ ಶೇಕೆ ಆಗ್ತದೆ. ಯಾಕಂದ್ರೆ ನಾವು ಗಾಡಿ ಮೇಲೆ ಒಂದು ವಿಡಿಯೋ ಮಾಡತ್ತೀವಿ, ಅದ್ರಾಗ ಜಂಪ್ ಭಾಳ ಬರುತ್ತೆ. ನೋಡ್ರಿ ಹೆಂಗೆ ಕಾಣಕತ್ತದ. ಬೇಕ್ರಿ ಬಂತು, ನಡಿ ಹೋಗಿ ತಗೊಂಬ. ಬೇಕ್ರಿ ಬಂತು, ಈಗೆಲ್ಲ ತಗೊಂಡ ಬನ್ನಿ. ಕೇಕ್ ತೊಗೊಂಡಿದ್ದೀವಿ. ಕೇಕ್ ತೊಗೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಶೈನ್ ಐಸ್ ಕ್ರೀಮ್ ತೊಗೊಳಕ್ಕೆ ಹೋಗಿದ್ದಾನ, ಇನ್ನೂ ಬಂದಿಲ್ಲ. ಒಂದೊಂದು ಸರಿ ಒಂದೊಂದು ರೇಟ್ ಹೇಳ್ತಾರೆ ಈ ಕೇಕ್ ಅವರು. ಏನು ನಾವು ಕೇಳಿಸ್ಕೊಳ್ಳೋದೇ ತಪ್ಪು ಕೇಳಿಸ್ಕೊತೀವೋ ಏನು ಅವ್ರು ಹೇಳೋದೇ ಏನು ಹೇಳ್ತಾರೋ ಗೊತ್ತಿಲ್ಲ. ಮರಾಯ ನಿಧಾನ, ಮುಂದೆ ತಗ್ಗೈತಿ, ಹುಷಾರು, ಮುಂದೆ ತಗೈತಿ. ಬಾಬಾ ಹತ್ತಾ ಇದ್ದಾನೆ. ಕೇಕ್ ಇಟ್ಕೊಂಡು ನೀಟಾಗಿ ಹುಷಾರು. ಕೇಕ್ ತಗೊಂಡು ಹೋಗ್ತೀವಿ ನೋಡಿ. ಕೇಕ್ ತಗೊಂಡೋಗಿ ಮನೆಗೆ ಹೋಗಿ ವ್ಲಾಗ್ ಫುಲ್ ಮಾಡ್ತೀವಿ. ನೀವು ನಮ್ಮ ಜೊತೆಗೆ ಬನ್ನಿ. ವೆನಿಲಾ ಫ್ಲೇವರ್ ಕೇಕ್ ತೊಗೊಂಡಿದ್ದೀವಿ, ನೋಡಮ್ಮ. ಭಾಳ ಧೂಳು, ಭಾಳ ಗಾಳಿ ಧೂಳು ಬರೋಕ್ಕಾಗಿದೆ. ಕಣ್ಣು ಫುಲ್ಲು ಗಾಳಿ ಧೂಳು ಡಸ್ಟ್. ಬಂದು ಹಾಸ್ಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಫುಲ್ ಕತ್ತಲಾಗಿದೆ. ಕೊಡು, ವಿಡಿಯೋ ಮಾಡ್ಕೊಂಡು ಬರ್ತಾವೆ ನೋಡ್ರಿ. ನಂಗೆ ಇಲ್ಲಿ ಬಿಟ್ಟು ಹೋಗಿದ್ದಾರೆ. ನಾನು ಊಟ ಹೋಗ್ತಾ ಇದ್ದೀನಿ. ನಾನು ನನ್ನ ಫ್ರೆಂಡ್ ಜೊತೆಗೆ ಆಡಕತ್ತಿದ್ದೆ. ಅವಾಗೆ ಬಂದು ಮಮ್ಮಿ ಕರೆದಿದ್ದಾರೆ. ಈಗ ನಾನು ಮನೆಗೆ ಹೋಗಬೇಕು. ನನ್ನ ಕೈಯೆಲ್ಲ ಇಷ್ಟು ಹೊಲ್ಸಾಗಿದೆ. ನಾನು ಚಿಪ್ಸ್ ತಗೊಂಡಿದ್ದೀನಿ. ಈಗ ಮಮ್ಮಿ ಬಂದಿದ್ದಾರೆ, ಹೋಗ್ಬೇಕು. ಯಾಕಂದರೆ ಫಾದರ್ಸ್ ಡೇ ಸೆಲೆಬ್ರೇಷನ್ ಸಲುವಾಗಿ ಕೇಕ್ ಎಲ್ಲ ತಂದಿದ್ದಾರೆ. ದಾಡ ಗೊತ್ತಿಲ್ಲ. ಸೊ ನಾವು ಸರ್ಪ್ರೈಸ್ ಕೊಡ್ತಿದ್ದೀವಿ, ಬನ್ನಿ. ಇವಾಗ ನಾನು ಮನೆಗೆ ಬಂದಿದ್ದೀನಿ, ಹೋಗ್ತೀನಿ ಬರ್ರಿ. ಮಮ್ಮಿ ದಾಡ ಸರ್ಪ್ರೈಸಾ? ಫಾದರ್ಸ್ ಡೇ ದಿನಾನೇ ಹೊಡಿ. ಥ್ಯಾಂಕ್ ಯು. ನಾ ಫಾದರ್ಸ್ ಡೇ ದಿನ ಇದ್ರನ್ನು ಇವರೇ ಕಟ್ ಮಾಡ್ತಾರಂತೆ. ಎಲ್ಲ ಇದ್ರನ್ನು ಅವರೇ ಕಟ್ ಮಾಡ್ತಾರೆ. ಇದ್ರೊಳಗೆ ಒಂದು 4 ಪೀಸ್ ಬೇಕಾಗಿದ್ದಾವೆ. ಅಲ್ಲಿ ಡಾಡ ಯಾಕೋ ಎಂತೋ ಕೇಕ್ ತಂದಾರ ಸಿಟ್ಟದೆ. ಸೂಪರ್. ಏ ಇರೇ ಮಟನ್ ಬಿರಿಯಾನಿ ತರ್ತೀನಂತ. ಇವಾಗ ನೀ ತರಿಸ್ಬೇಕು ಸ್ಟ್ರೈಟ್. ಏನು ಸುಳ್ಳಾಡ್ತಿ?
ನಿಂದು ನೀ ಐಸ್ ಕ್ರೀಮ್ ತಿಂದಿದಿ सोलो बुरकिया अबे साले चलो ಏ ಬರ್ತಾಳಿರೇ ನಿನ್ ಮಗಳ ಬಿಟ್ಟು ಕಟ್ ಮಾಡ್ತೀವಿ ಕೇಕ್ यार ನೋಡು ಹ್ಯಾಪಿ ಫಾದರ್ಸ್ ಡೇ ಕಟ್ ಮಾಡ್ಲಿ ಇದ್ರೆಲ್ಲ ಏ ಬ್ಲೋ ಯಾಕೆ ಮಾಡಿದೆ ಬ್ಲೋ ಮಾಡ್ಬಾರ್ದಾ ಇರ್ಲಿ ಅದು ಹಂಗೆ ಇರ್ಲಿ 1 2 3 Happy Father's Day to you. Happy Father's Day to you. Happy Father's Day. Happy Father's Day. ನಾ ಅನ್ಕೊಂಡು ಯಾರಿಗೆ ತಿರ್ಸ್ತಾರೆ ಅಂತ Happy Father's Day. ತಿನ್ಸ್ ಅಲ್ಲ ಫಾದರ್ಸ್ ಡೇ ಫಾದರ್ಗೆ ತಿನ್ನಿಸ್ಲಿಲ್ಲಲ್ಲ ಅಷ್ಟೇ ಅಲ್ಲ ಫಾದರ್ ಹಾ ತಿನ್ಸಿದ್ರ ತಿನ್ಸನ್ ನಾನು ತಿನ್ಸನ್ Happy Father's Day. Salada cake. ಸೊ ಈ ಒಂದು ಫಾದರ್ಸ್ ಡೇನ ಈ ಥರ Cream. ನಿಂಗೆ ಮದರ್ಸ್ ಡೇ ತಿನ್ಸಿಲ್ಲಲ್ಲ ಇವಾಗ ಥ್ಯಾಂಕ್ ಯು ಹ್ಯಾಪಿ ಫಾದರ್ಸ್ ಡೇ ಹೇಳೋದು ಹೇಳಸ್ಲಿ ಏನಾದರೂ ಹೇಳಸ್ಲಿ ನಿಮ್ಮ ಫಾದರ್ ಬಗ್ಗೆ 2 ಮಾತುಗಳು ಹ್ಯಾಪಿ ಫಾದರ್ಸ್ ಡೇ. ಅಲ್ಲ ಅಂದ್ರೆ ನಿಮ್ಮ ಡ್ಯಾನ್ ಬಗ್ಗೆ ಒಂದು ಹೇಳೋ 2 ಒಳ್ಳೆ ಕೇಕ್ ಬಿಸ್ಕೊಡ್ಲಿ ಒಂದು ಕ್ರೀಮ್ ಬೇಡ ನಮ್ಮ ದಾಡ ಹಂಗ ಹಿಂಗ ಅಂತ ಹೇಳಿ ದಾರ ಎಲ್ಲದಕ್ಕೂ ಚಲೋ. ಏ ಸಣ್ಣ ಮಟ್ಟ ಚಾಲು ಮಾಡೋ ಅಷ್ಟೇ? ಇತ್ತಂದ್ರೆ ನೋಡಿ ಆಂಟಿ ಅಷ್ಟೇ ನಿಮ್ಮ ದಾಡನ್ ಬಗ್ಗೆ ಒಂದೇ ಪದದಾಗ ಹೇಳು ನಿಮ್ಮ ಅಪ್ಪನ ಬಗ್ಗೆ ಅಂದ್ರೆ ಎರಡು ಪದ ಹೇಳಪ್ಪ ಹೇಳಲ್ಲ ಹೇಳಕ್ಕೆ ಸ್ವಲ್ಪ ಕ್ರೀಮ್ ಆಯ್ತು ಬಿಡು ಈಗ ಕೇಕ್ ಕಟ್ ಮಾಡ್ಸಿವಿ ಟ್ರೀಟ್ ಏನು ಕೊಡ್ತೀವಿ ಹೇಳು ಟ್ರೀಟ್ ಫಾದರ್ಸ್ ಡೇದು ಟ್ರೀಟ್ ಪಿಜ್ಜಾ ಪಿಜ್ಜಾ ಪಿಜ್ಜಾ. ಬಿರಿಯಾನಿ ಚಿಕನ್ ಫ್ರೈಡ್ ರೈಸ್ ಚಿಕನ್ ಫ್ರೈಡ್ ರೈಸ್ ಚಿಕನ್ ಫ್ರೈಡ್ ರೈಸ್. ಮಕ್ಕಳು 300 ರೂಪಾಯಿ ಕೇಕ್ ಕಟ್ ಮಾಡಿ 1000 ರೂಪಾಯಿ ಟೋಪಿ ಹಾಕ್ತಾರ ಅನ್ಕಂದ ಯಾವ ಅದ ಬರ್ತಿರ್ತೀನಿ ಸ್ಟೇಷನ್ ಬೇಡ ಆಯ್ತು ಏನಂತಾರಪ್ಪ ಚಿಕನ್ ಫ್ರೈಡ್ ರೈಸ್. ಏ ಅಂತ ಬರೀ ಕೇಕ್ ಐತೆ ಕ್ರೀಮ್ ಇದ್ರನೇ ಚಂದ ಕೇಕ್ ಮಾಡ್ತೀನಲ್ಲಿ ತರಿಕ ಅಂತ ಕೇಕ್ ಕ್ರೀಮ್ ಎಲ್ಲ ತೆಗೆದು ತಿನ್ನೋದು ಚಿಕ್ಕದಾಗಿ ಲೈಕ್ ಒಂಥರ ಸ್ಮಾಲ್ ಆಗಿ ಒಂದು ಫಾದರ್ಸ್ ಡೇ ಸೆಲೆಬ್ರೇಷನ್ ಮಾಡಿದ್ವಿ. ಮಾಡೋ ಪ್ಲ್ಯಾನ್ ಇರಲಿ ನನ್ನ ಮಕ್ಕಳಿಗೆ ಮುಂದೂ ಸ್ವಲ್ಪ ಇದ್ರ ಬಗ್ಗೆ ಎಲ್ಲ ಗೊತ್ತಾಗಬೇಕು ಅಂತ ಹೇಳ್ಬಿಟ್ಟು ಮಾಡಿಸಿದ್ದು. ಸೊ ಫಾದರ್ಸ್ ಡೇ ಬಂದ್ರೆ ಫಾದರ್ನ ಪ್ರೀತಿ ಮಾಡಬೇಕು, ಕೇಕ್ ಕಟ್ ಮಾಡಬೇಕು ಅನ್ನೋದೇನೂ ಇಲ್ಲ. ಸೊ ಸುಮ್ಮನೆ ಏನೋ ಒಂದು ಖುಷಿಗೋಸ್ಕರ ಮಾಡಿದ್ದು. ಪ್ರೀತಿ ಮಾಡಿದರೆ ದಿನಾನು ಫಾದರ್ಸ್ ಡೇನೇ. ಸೊ ತಂದೆ ತಾಯಿಗಳನ್ನ ಇರೋವರೆಗೂ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಅವ್ರು ಮಾಡಿರೋ ತ್ಯಾಗಗಳಿಗೆ ಸೊ ಎಲ್ಲರಿಗೂ ಹ್ಯಾಪಿ ಫಾದರ್ಸ್ ಡೇ. ಯಾರ್ಯಾರು ತಂದೆಗಳಿದ್ದೀರಾ ಅಷ್ಟೇ ಹ್ಯಾಪಿ ಫಾದರ್ಸ್ ಡೇ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಇನ್ನೊಂದು ವ್ಲಾಗ್ ಮುಖಾಂತರ ಮತ್ತೆ ಸಿಗ್ತೀನಿ. ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಬಾಯ್ ಬಾಯ್.